ನಾವು ಏಸು ಕ್ರಿಸ್ತನ ಸಮ್ಮುಖಕ್ಕೆ ಹೋಗುವುದು ಮಹಿಮೆಯ ದೃಶ್ಯವಾಗಿದೆ. ನೀವು ಸಿದ್ಧರಾಗಿದ್ದೀರಾ? ಹೇಗೆ ಸಿದ್ಧವಾಗಬೇಕು ಎನ್ನುವಿರಾ? ಹಾಗಾದರೆ ಬನ್ನಿರಿ, ಇವತ್ತು ತಿಳಿದುಕೊಳ್ಳೋಣ. ಆತ್ಮೀಯ ಮಿತ್ರರೇ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಪ್ರೀತಿಪೂರ್ವಕವಾದ ವಂದನೆಗಳು. ನಿಮ್ಮ ಪ್ರೀತಿಯ ಕರೆಗಾಗಿ ವಂದನೆಗಳು. ನಿಮ್ಮ ಎಲ್ಲ ಸ್ನೇಹಿತರಿಗೂ ಸೇವೆಯ ಬಗ್ಗೆ ತಿಳಿಯಪಡಿಸಿರಿ. ಇಂದು ನಾವು ವಧುವಿನಲ್ಲಿ ಅರಸನು ಪಡುವ ಸಂತೋಷ, ಮದುಮಗಳ ಪ್ರತ್ಯುತ್ತರ ಎಂಬ ವಿಷಯಗಳ ಅಧ್ಯಯನದಲ್ಲಿ ದೇವರು ನಮ್ಮ ಸಂಗಡ ಮಾತನಾಡುವಾಗ ಆತ್ಮನ ಸ್ವರಕ್ಕೆ ವಿಧೇಯರಾಗೋಣ. ಆತ್ಮದಲ್ಲಿ ಬಲ ಹೊಂದಿ ವಾಕ್ಯದ ಪ್ರಕಾರ ನಡೆಯೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಜೀವನ ಮರಣಗಳು ನಾಲಿಗೆಯ ವಶ. ವಚನ ಪ್ರಿಯರು ಅದರ ಭಯವನ್ನು ಅನುಭವಿಸುವರು. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 21ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಪರಮಗೀತ ಪುಸ್ತಕದ 5ನೇ ಅಧ್ಯಾಯದವರೆಗೆ ನಾವು ಧ್ಯಾನ ಮಾಡಿದ್ದೇವೆ. ಯೇಸು ಕ್ರಿಸ್ತನ ವಿಷಯವಾದ ಅತ್ಯಮೂಲ್ಯವಾದ ಸಂಗತಿಗಳನ್ನು ದೇವರಾತ್ಮನು ನಮಗೆ ತಿಳಿಯಪಡಿಸಿದ್ದಾನೆ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಮ್ಮ ಧ್ಯಾನದಲ್ಲಿ ನಾವು ಮುಂದೆ ಸಾಗುವಾಗ ಪರಮಗೀತ ಪುಸ್ತಕದ 6ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಸಂಶಯಗ್ರಸ್ತರು ನಂಬಿದವರಾದರು ಎಂಬ ವಿಚಾರವನ್ನು ನೋಡೋಣ. ಪರಮಗೀತ 6ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮಹಿಳಾ ಮಣಿಯೇ, ನಿನ್ನಿನಿಯನು ಎಲ್ಲಿಗೆ ಹೋದನು? ನಾವು ನಿನ್ನೊಂದಿಗೆ ಅವನನ್ನು ಹುಡುಕುವಂತೆ ತಿಳಿಸು. ನಿನ್ನ ನಲ್ಲನು ಎಲ್ಲಿಗೆ ತೆರಳಿರುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆರೂಸಲೇಮಿನ ಸ್ತ್ರೀಯರು ಈಗ ಮೊದಲಿನಷ್ಟು ಸಂಶಯಗ್ರಸ್ತರಾಗಿಲ್ಲ. ಅವರು ವಧುವಿನೊಂದಿಗೆ ಆತನನ್ನು ಹುಡುಕಲು ಸಿದ್ಧರಾದರು. ಈ ವಧುವು ವಿವರಿಸುವ ಆತನನ್ನು ಕಾಣಬೇಕೆಂದಿದ್ದರು. ಆತನು ನಿಜವಾಗಿ ಅದ್ಭುತನಾಗಿರಬೇಕೆಂದು ಅವರು ತೀರ್ಮಾನಿಸಿದರು. ತಾವೇ ಕಣ್ಣಾರೆ ಆತನನ್ನು ನೋಡಬೇಕೆಂದಿದ್ದರು. ಪ್ರಿಯರೇ, ಹುಡುಕುವವರು ಕಂಡುಕೊಳ್ಳುವವರೆಂದು ಸತ್ಯವೇದ ಹೇಳುತ್ತದೆ. ತನ್ನ ಬಳಿಗೆ ಬರುವವನನ್ನು ತಾನು ತಳ್ಳಿಬಿಡುವುದೇ ಇಲ್ಲವೆಂದು ಕರ್ತನಾದ ಯೇಸು ಕೂಡ ಹೇಳಿದ್ದಾನೆ. ಪರಮಗೀತ 6ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ಕಾಂತನು ಉದ್ಯಾನಗಳಲ್ಲಿ ಮಂದೆಯನ್ನು ಮೇಯಿಸುತ್ತಾ ನೆಲದಾವರೆಗಳನ್ನು ಕೊಯ್ಯಬೇಕೆಂದು ಸುಗಂಧ ಸಸ್ಯದ ಪಾತಿಗಳಿರುವ ತೋಟಕ್ಕೆ ಹೋಗಿದ್ದಾನೆ. ಎನ್ನಿನಿಯನು ನನ್ನವನೇ, ನಾನು ಅವನವಳೇ. ನೆಲದಾವರೆಗಳ ಮಧ್ಯದಲ್ಲಿ ಮಂದೆಯನ್ನು ಮೇಯಿಸುವನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮದಲಿಂಗನು ಎಲ್ಲಿದ್ದಾನೆಂಬುದನ್ನು ಆಕೆ ಕಂಡುಹಿಡಿದಿದ್ದಾಳೆ. ಆಕೆಗೀಗ ಎಂಥ ಭರವಸ, ಎಂಥ ತೃಪ್ತಿ, ಎಂತಹ ಸಂತೋಷ ನೋಡಿರಿ. ಪ್ರಿಯರೇ, ದೇವರು ಯೇಸುವಿನಲ್ಲಿ ತೃಪ್ತಿಯನ್ನು ಕಂಡುಕೊಂಡಿದ್ದಾನೆ. ಆತನು ಹೇಳಿದ್ದಾನೆ: ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನು ಕೇಳಿರಿ ಎಂಬುದಾಗಿ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 35ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ನಮಗಾಗಿ ಕ್ರೂಜೆಯಲ್ಲಿ ಮಾಡಿ ತೀರಿಸಿದ ಕಾರ್ಯವು ದೇವರಿಗೆ ತೃಪ್ತಿಯನ್ನು ತಂದಿದೆ. ನಾವು ಆತನ ಮಗನ ಬಳಿಗೆ ಬಂದರೆ ನಾವು ನಾಶವಾಗದೆ ನಿತ್ಯ ಜೀವವನ್ನು ಹೊಂದುತ್ತೇವೆಂದು ಹೇಳಿದ್ದಾನೆ. ಎಂಥ ವಿಶೇಷವಾದ ಆಹ್ವಾನವಿದು ನೋಡಿರಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ವಧುವಿನಲ್ಲಿ ಅರಸನು ಪಡುವ ಸಂತೋಷ ಎಂಬ ವಿಚಾರವನ್ನು ನೋಡೋಣ. ಪರಮಗೀತ 6ನೇ ಅಧ್ಯಾಯ 4ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನನ್ನ ಪ್ರಿಯಳೆ, ನೀನು ತಿರ್ಚದಂತೆ ಸುಂದರಿ, ಯೆರೂಸಲೇಮಿನ ಹಾಗೆ ಮನೋಹರಿ, ಪಾತಾಕಿನಿಯಂತೆ ಭಯಂಕರಿ. ನಿನ್ನ ಕಣ್ಣುಗಳನ್ನು ನನ್ನ ಕಡೆಯಿಂದ ತಿರುಗಿಸು, ಅವು ನನ್ನನ್ನು ಹೆದರಿಸುತ್ತವೆ. ನಿನ್ನ ಕೂದಲು ಗಿಲ್ಯಾದ್ ಬೆಟ್ಟದ ಪಾರ್ಶ್ವದಲ್ಲಿ ಮಲಗಿರುವ ಆಡು ಮಂದೆಯಂತಿದೆ. ನಿನ್ನ ಹಲ್ಲುಗಳೋ ತೊಳೆಯಲ್ಪಟ್ಟ ಬಳಿಕ ಯಾವುದೂ ತನ್ನ ಜೊತೆಯನ್ನು ಕಳೆದುಕೊಳ್ಳದೆ ಜೋಡಿಯಲ್ಲಿ ಮೇಲಕ್ಕೆ ಬರುವ ಕುರಿಯ ಮಂದೆಯ ಹಾಗಿವೆ. ಮುಸುಕಿನೊಳಗಿನ ನಿನ್ನ ಕೆನ್ನೆಯು ದಾಳಿಂಬರದ ತಿರುಳೆ,
60 ಮಂದಿ ರಾಣಿಯರು, 60 ಮಂದಿ ರಾಣಿಯರು, 80 ಜನ ಉಪಪತ್ನಿಯರು, ಲೆಕ್ಕವಿಲ್ಲದ ಯುವತಿಯರು ನನಗುಂಟು. ನನ್ನ ಪಾರಿವಾಳವು, ನನ್ನ ನಿರ್ಮಲೆಯು ಒಬ್ಬಳೇ. ಇವಳು ತಾಯಿಗೆ ಏಕಪುತ್ರಿಯು, ಹೆತ್ತವಳಿಗೆ ಆಪ್ತಳು. ಯುವತಿಯರು ನೋಡಿದಾಗ ಧನ್ಯಳೆಂದು ಹೇಳಿದರು. ರಾಣಿಯರು, ಉಪಸ್ತ್ರೀಯರು ಕಂಡಾಗ ಹೀಗೆ ಪ್ರಶಂಸಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನನ್ನ ಪ್ರಿಯಳೇ, ನೀನು ತೀರ್ಚದಂತೆ ಸುಂದರಿ ಎಂಬುದಾಗಿ ನೋಡುವಾಗ ಈ ಭಾಗವಿಡೀ ಬರುವ ಸೌಂದರ್ಯದ ವರ್ಣನೆಯು ಆತನಿಗಾಗಿ ವಧುವು ಮಾಡಿದ ದೀರ್ಘವಾದ, ಆಳವಾದ, ದುಃಖಭರಿತ ಹಾಗೂ ತಾಳ್ಮೆಯ ಹುಡುಕಾಟಕ್ಕೆ ಆತನ ಪ್ರತಿಕ್ರಿಯೆಯಾಗಿದೆ. ಎ. ಮೂಡಿ ಸ್ಟುವರ್ಟ್ರವರು ಈ ಸಹಾಯಕವಾದ ಹಿನ್ನೆಲೆಯನ್ನೊದಗಿಸುತ್ತಾರೆ. ಅದೇನೆಂದರೆ, ತಿರ್ಚವು ಪುರಾತನ ಕಾನಾನ್ ಅರಸರ ರಾಜಪಟ್ಟಣಗಳಲ್ಲಿ ಒಂದಾಗಿದೆ. ಬಳಿಕ ಸ್ವಲ್ಪ ಕಾಲ ಇಸ್ರಾಯೇಲ್ಯರಿಗೂ ಇದು ಮುಖ್ಯ ಪಟ್ಟಣಗಳಲ್ಲೊಂದಾಗಿತ್ತು. ಪದದ ಅರ್ಥವು ಆಹ್ಲಾದಕರವೆಂದಾಗುತ್ತದೆ. ಆ ಪಟ್ಟಣದ ಪರಿಸರ, ಪಟ್ಟಣ ಇವೆಲ್ಲವೂ ಸುಂದರವಾಗಿದ್ದಿರಬೇಕು. ತಿರ್ಚದಂತೆ ಸುಂದರಿ, ಸೋತು ಹೋದ, ದುಃಖಿಸುತ್ತಿರುವ, ಪೆಟ್ಟು ತಿಂದಿರುವ ವಧುವಿಗೆ ಈ ಮಾತು ಅದೆಷ್ಟು ಕೃಪಾಭರಿತವಾಗಿತ್ತು. ನನ್ನನ್ನು ಪ್ರೀತಿಸುವವನು ಕಡೇತನಕ ಪ್ರೀತಿಸುವನು. ನಾವು ಬದಲಾದರೂ ಆತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಪರಮಗೀತ 6ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅರುಣೋದಯವು ದೃಷ್ಟಿಸುವಂತಿರುವ ಇವಳಾರು, ಚಂದ್ರನಂತೆ ಸೌಮ್ಯಳು, ಸೂರ್ಯನಂತೆ ಶುಭ್ರಳು, ಪಾತಾಕಿನಿಯಂತೆ ಭಯಂಕರಳು ಆಗಿರುವ ಇವಳಾರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನು ಸಭೆಯ ಮೇಲೆತ್ತುವಿಕೆಯನ್ನು ಹೇಗೆ ನೋಡುತ್ತಾನೆಂದು ಇದು ತೋರಿಸುತ್ತದೆ. ನಾವು ಆ ಘಟನೆಯನ್ನು ನಮ್ಮ ನಿರೀಕ್ಷೆಗನುಸಾರ ಎದುರು ನೋಡುತ್ತೇವೆ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ, ಪ್ರಧಾನ ದೂತನ ಶಬ್ದದೊಡನೆಯೂ, ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಎಂಬುದಾಗಿ ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ಓದುತ್ತೇವೆ. ಆದರೆ ಕರ್ತನು ತನ್ನ ದೃಷ್ಟಿಕೋನದಿಂದ ನೋಡುತ್ತಾನೆ. ಆತನು ತನ್ನವರನ್ನು ಕರೆಯುತ್ತಾನೆ. ಸಭೆಯು ಆತನ ಸಮ್ಮುಖಕ್ಕೆ ಬಂದಾಗ ನಿತ್ಯತ್ವದಲ್ಲೂ ಕಂಡಿರದ ಒಂದು ದೃಶ್ಯವನ್ನು ದೇವದೂತರ ಗುಂಪು ನೋಡಲಿಕ್ಕಿದೆ. ಇದು ಆತನಿಗೂ ನಮಗೂ ಉತ್ಸಾಹಭರಿತ ದೃಶ್ಯವಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಆಗ ಅವರು ಸಭೆಯ ವಿಷಯದಲ್ಲಿ ಅರುಣೋದಯವು ದೃಷ್ಟಿಸುವಂತಿರುವ ಇವಳಾರು, ಚಂದ್ರನಂತೆ ಸೌಮ್ಯಳು, ಸೂರ್ಯನಂತೆ ಶುಭ್ರಳು, ಪಾತಾಕಿನಿಯಂತೆ ಭಯಂಕರಳು ಆಗಿರುವ ಇವಳಾರು ಎಂದು ಕೇಳಲಿರುವರು. ಕ್ರಿಸ್ತನು ಸಭೆ ಒಟ್ಟು ಸೇರುವ ಈ ಸನ್ನಿವೇಶವು ಈಸಾಕ ರೆಬೆಕ್ಕರ ಸೇರುವಿಕೆಯಲ್ಲಿ ಚಿತ್ರಿಸಲಾಗಿರುತ್ತದೆ. ಪ್ರಿಯರೇ, ಈಸಾಕನು ಹೊಲದಲ್ಲಿರುವಾಗ ಮೇಲಕ್ಕೆತ್ತಿ ನೋಡಲು ಒಂಟೆಗಳ ಸಾಲು ಬರುವುದನ್ನು ಕಂಡನು. ಅದರಲ್ಲಿ ಒಂದು ಒಂಟೆಯ ಮೇಲೆ ರೆಬೆಕ್ಕಳು ಕುಳಿತುಕೊಂಡಿದ್ದಳು. ಆಕೆ ಒಂಟೆಯಿಂದಿಳಿದು ತನ್ನ ಮದಲಿಂಗನನ್ನು ಸಂಧಿಸಲು ಬಂದಳು. ನಾನು ನೀನು ಕರ್ತನಾದ ಯೇಸುವಿನ ಸಮ್ಮುಖಕ್ಕೆ ಹೋಗುವ ಎಂಥ ಮಹಿಮೆಯ ದೃಶ್ಯವಿದಾಗಿದೆ ನೋಡಿರಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಮದುಮಗಳ ಪ್ರತ್ಯುತ್ತರ ಎಂಬ ವಿಚಾರವನ್ನು ನೋಡೋಣ. ಪರಮಗೀತ 6ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದ್ರಾಕ್ಷೆಯು ಚಿಗುರಿದೆಯೋ, ದಾಳಿಂಬರಗಳು ಹೂಬಿಟ್ಟಿವೆಯೋ ಎಂದು ತಗ್ಗಿನ ಸಸ್ಯಗಳನ್ನು ನೋಡಲು ಬಾದಾಮಿಯ ತೋಟಕ್ಕೆ ನಾನು ಹೋಗಿದ್ದಾಗ ನನ್ನ ತವಕವು ನನ್ನ ದೇಶದ ಪ್ರಧಾನರ ರಥಗಳ ನಡುವೆ ಆಕಸ್ಮಾತ್ತಾಗಿ ನನ್ನನ್ನು ಸಿಕ್ಕಿಸಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಒಂದು ಚಿಕ್ಕ ಕಥೆಯನ್ನು ಹೇಳದಿರಲಾರೆ. ಅದೇನೆಂದರೆ, ನನ್ನ ಮಿತ್ರ ಪ್ರಸಂಗಿಯು ಒಮ್ಮೆ ಅವಿಶ್ವಾಸಿಗಳ ಒಂದು ಗುಂಪಿಗೆ ಪ್ರಸಂಗಿಸಲು ಹೋದನು. ಅವರಲ್ಲಿ ಕಾಲೇಜಿನ ಪ್ರೊಫೆಸರ್ಗಳು ಇದ್ದರು. ಅವರ ಜ್ಞಾನವೆಲ್ಲವೂ ಅವರು ಕಲಿತ ವಿಚಾರಗಳಿಗೆ ಸೀಮಿತವಾಗಿದ್ದವು. ಜೀವನದ ನಿಜವಾದ ಸಂಗತಿಗಳ ಕುರಿತು ಏನೂ ಹೆಚ್ಚು ತಿಳಿದಿರಲಿಲ್ಲ. ನಾನು ನನ್ನ ಮಿತ್ರನನ್ನು ಕೇಳಿದೆ, ಇಂತಹ ಗುಂಪಿಗೆ ಪ್ರಸಂಗಿಸುವುದರಿಂದ ನೀನೇನು ಸಾಧಿಸಿದೆ ಎಂದು.
ಅವನೆಂದನು, ನಾನೇನು ಹೆಚ್ಚಿಗೆ ಸಾಧಿಸಲಾರೆ, ಆದರೆ ನಾನು ವಾಕ್ಯಾನುಸಾರವೇ ಮಾತನಾಡಿದೆ. ನಾನು ನಿಜ ಬೀಜಗಳನ್ನೇ ಬಿತ್ತಿದೆ, ಅದರ ಕುರಿತಾಗಿ ಸಂಶಯವೇ ಇರಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಜವಾಗಿ ವಧುವಿನ ಮನಸ್ಸಿನಲ್ಲಿ ಬೇರೆ ಏನೋ ಇತ್ತು. ಪರಮಗೀತದಲ್ಲಿ ನಾವು ನೋಡುವ ಮೂರನೇ ತೋಟ ಇದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಎ. ಮೂಡಿ ಸ್ಟುವರ್ಟ್ರವರು ಇದರ ಕಡೆಗೆ ನಮ್ಮ ಗಮನ ಸೆಳೆಯುತ್ತಾರೆ. ಅದೇನೆಂದರೆ, ಮೊದಲ ತೋಟ ಬೇಸಿಗೆಯ ಆರಂಭದಲ್ಲಿ ಹೂಗಳಿಂದಲೂ ದ್ರಾಕ್ಷೆ ಕಾಯಿಗಳಿಂದಲೂ ತುಂಬಿದ್ದರೂ ಇನ್ನೂ ಅವು ಬೆಳೆದಿರಲಿಲ್ಲ. ಎರಡನೇ ತೋಟವನ್ನು ಶರತ್ಕಾಲದಲ್ಲಿ ನೋಡುತ್ತೇವೆ. ಎಲ್ಲ ಫಲಪೈರುಗಳು ಬೆಳೆದು ನಿಂತಿರುತ್ತವೆ. ಈ ಮೂರನೇ ತೋಟವು ಚಳಿಗಾಲದ ಕೊನೆ ಕಾಲದಲ್ಲಿನದು. ಹೊಸ ಬೇಸಗೆಯನ್ನು ಎದುರು ನೋಡುವಂತಿರುತ್ತದೆ. ಇನ್ನೂ ಚಳಿಗಾಲ ತೀರಿಲ್ಲ, ಆದರೆ ಹೊಸ ಬೇಸಿಗೆ ಇನ್ನೇನು ಉದಯವಾಗಲಿದೆ ಮತ್ತು ವಧುವು ತನ್ನ ತೋಟದ ನಡುವೆ ಇಳಿದು ಸುತ್ತಲಿನ ರಮಣೀಯ ದೃಶ್ಯವನ್ನು ವೀಕ್ಷಿಸುತ್ತಾಳೆ. ಕಣಿವೆ ಹೂಗಳಿಂದ ಅಲಂಕೃತವಾಗಿ ದ್ರಾಕ್ಷೆಯಲ್ಲಿ ಹೂಗಳು, ದಾಳಿಂಬರ ಮಿಡಿಗಳು ಹುಟ್ಟಿಕೊಂಡಿರುತ್ತವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಶಿಷ್ಯರು ಯೇಸುವಿನ ದಿವಾರೋಹಣದ ಬಳಿಕ ತಂದೆಯ ವಾಗ್ದಾನವನ್ನು ಹೊಂದಲು ಯೆರೂಸಲೇಮಿಗೆ ಹೋದದಕ್ಕೆ ಸ್ಟುವರ್ಟರು ಹೀಗೆ ಹೋಲಿಸುತ್ತಾರೆ. ಒಂದು ರೀತಿಯಲ್ಲಿ ಅವರು ಹೊಸ ವಸಂತ ಋತುವಿನ ಉದಯವನ್ನು ನೋಡಲು ತೋಟಕ್ಕೆ ಹೋದವರಂತಿದ್ದಾರೆ. ಇಡೀ ಹಳೆ ಒಡಂಬಡಿಕೆಯು ಅವರಿಗೆ ಹೊಸ ಅಮೂಲ್ಯ ಧನದಂತಿತ್ತು. ಯಾಕಂದರೆ ಯೇಸು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಇದನ್ನು ನಾವು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 27ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಈ ಹಳೇ ನಿಧಿಗಳನ್ನು ಒಡೆದು ತೆರೆಯುವಾಗ ಪವಿತ್ರಾತ್ಮನು ಅನಿರೀಕ್ಷಿತ ರೀತಿಯಲ್ಲಿ ಅನಿರೀಕ್ಷಿತ ಶಕ್ತಿಯೊಂದಿಗೆ ಬಂದನು. ಅದನ್ನು ನಿಖರವಾಗಿ ವರ್ಣಿಸಬೇಕಾದರೆ ಪರಮಗೀತದ ಮಾತುಗಳೇ ಸೂಕ್ತ. ನನ್ನ ತವಕವು ನನ್ನ ದೇಶದ ಪ್ರಧಾನರ ರಥಗಳ ನಡುವೆ ಅಕಸ್ಮಾತ್ತಾಗಿ ನನ್ನನ್ನು ಸಿಕ್ಕಿಸಿತು. ಪ್ರಿಯಮಿತ್ರನೇ, ದೇವರ ವಾಕ್ಯವು ಒಂದು ತೋಟವಾಗಿದೆ, ಇನ್ನೂ ಒಡೆಯದ ಕಾಳುಗಳಿರುವ ತೋಟ. ದೇವರ ವಾಕ್ಯದಲ್ಲಿ ಇನ್ನೂ ಒಡೆಯದಿರುವ ಬೀಜಗಳಿರುತ್ತವೆ. ಅದನ್ನು ಕ್ರಿಸ್ತನ ವಧುವು ರುಚಿಸಬೇಕಾಗಿದೆ. ಪರಮಗೀತ 6ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಶೂಲಂ ಊರಿನವಳೆ, ತಿರುಗು ತಿರುಗು, ನಾವು ನಿನ್ನನ್ನು ನೋಡಬೇಕು. ತಿರುಗು, ಇತ್ತ ತಿರುಗು, ಎದುರು ಬದುರಿನ ನಾಟ್ಯವನ್ನು ನೋಡುವಷ್ಟು ಆಶೆಯಿಂದ ಶೂಲಾಂ ಊರಿನವಳಾದ ನನ್ನನ್ನು ಯಾಕೆ ನೋಡಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನು ಮೊದಲಗಿತ್ತಿಯು ಯುಗ ಯುಗಗಳೆಲ್ಲ ದೇವರ ಕೃಪೆಯ ಸಾರುವಿಕೆಗಾಗಿ ಇಡಲ್ಪಟ್ಟಿದೆ ಎಂಬ ಅರ್ಥ ಇದರಲ್ಲಿದೆ. ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುತ್ತೇವೆ. ಸೃಷ್ಟಿಯೆಲ್ಲವೂ ನಮ್ಮನ್ನು ನೋಡಲಿದೆ. ನಾವ್ಯಾರೂ ಅಲ್ಲಿರುವುದಕ್ಕೆ ಯೋಗ್ಯರಲ್ಲ, ಆದರೆ ನಾವು ಕ್ರಿಸ್ತನಲ್ಲಿರುವುದರಿಂದ ಅಲ್ಲಿರುತ್ತೇವೆ. ಆತನು ನಮ್ಮನ್ನು ಪ್ರೀತಿಸಿ ತನ್ನನ್ನು ನಮಗಾಗಿ ಸಮರ್ಪಿಸಿದ್ದರಿಂದ ಆತನ ಮಹಿಮೆಗಾಗಿಯೂ ನಮ್ಮ ಒಳಿತಿಗಾಗಿಯೂ ನಾವು ಅಲ್ಲಿರುತ್ತೇವೆ. ಇದಕ್ಕಿಂತ ಹೆಚ್ಚಿನದನ್ನು ನಾನು ಯೋಚಿಸಲಾರೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ಪರಮಗೀತ ಪುಸ್ತಕದ 6ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರಾತ್ಮನು ನಮಗೆ ಬೋಧಿಸಿದ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಾವು ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ ಪರಮಗೀತ ಪುಸ್ತಕದ 7ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 7ನೇ ಅಧ್ಯಾಯದ ಮೊದಲ 9 ವಚನಗಳಲ್ಲಿ ಮದಲಿಂಗನು ತನಗೆ ಮದುಮಗಳ ಮೇಲಿರುವ ಸಂತಸವನ್ನು ಒಂದರ ನಂತರ ಒಂದು ದೃಷ್ಟಾಂತದ ಮೂಲಕ ತಿಳಿಸುತ್ತಾನೆ. ನಮಗೆ ಕರ್ತನ ಮೇಲಿರುವ ಸಂತಸಕ್ಕಿಂತಲೂ ಹೆಚ್ಚಿನ ಸಂತೋಷ ಆತನಿಗೆ ತನ್ನ ಜನರ ಮೇಲೆ ಇರುತ್ತದೆನ್ನುವುದು ಅದ್ಭುತವಾದ ವಿಚಾರವಾಗಿದೆ ಎಂದು ಡಾಕ್ಟರ್ ಹ್ಯಾರಿ ಐರ್ನ್ಸೈಡ್ ಹೇಳುತ್ತಾರೆ. ಪ್ರಿಯರೇ, ಮುಂದೊಂದು ದಿನ ಆತನನ್ನು ನಾವು ಸಂಪೂರ್ಣವಾಗಿ ಅನುಭವಿಸಲಿದ್ದೇವೆ. ಆಗ ಆತನೇ ನಮಗೆ ಎಲ್ಲವೂ ಆಗಿರುತ್ತಾನೆ. ಆದರೆ ಈ ಲೋಕದಲ್ಲಿ ನಾವಿರುವ ತನಕ ಆತನು ನಮಗೆ ಕೊಡುವಷ್ಟು ನಾವು ಆತನಿಗೆ ಮಹತ್ವ ಕೊಡುತ್ತಿಲ್ಲ. ಆದರೆ ಮೊದಲಗಿತ್ತಿಯು ಮದಲಿಂಗನು ಪ್ರೀತಿಯನ್ನು ವ್ಯಕ್ತ ಮಾಡುವುದನ್ನು ಕೇಳುವಾಗ ಆಕೆಯ ಹೃದಯಕ್ಕೆ ಭರವಸೆ ದೊರಕುತ್ತದೆ.
ಆಕೆ ತಾನು ಪುನಃ ಆತನೊಂದಿಗೆ ಸೇರಿ ಅನ್ಯೋನ್ಯತೆಯಲ್ಲಿರುವ ಅನುಭವವಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಮೊದಲಗಿತ್ತಿಯ ತೃಪ್ತಿ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ತನ್ನ ಪ್ರಿಯನ ಕುರಿತು ಹೇಳಬೇಕಾದದ್ದನ್ನೆಲ್ಲ ಆಕೆ ಒಂದೇ ಮಾತಿನಲ್ಲಿ ಹೇಳುತ್ತಾಳೆ. ಅದೇನೆಂಬುದಾಗಿ ನೋಡೋಣ. ಪರಮಗೀತ 7ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ನಾನು ನನ್ನ ನಲ್ಲನವಳೆ, ಅವನ ಆಶೆಯು ನನ್ನ ಮೇಲೆ ಇದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದಕ್ಕಿಂತ ಮೊದಲು ಎರಡಾವರ್ತಿ ಮೊದಲಗಿತ್ತಿಯು ನನ್ನ ಪ್ರಿಯನು ನನ್ನವನೇ, ನಾನು ಅವನವಳೇ ಎಂದು ಹೇಳಿರುತ್ತಾಳೆ. ಆದರೆ ಎ ಮೂಡಿ ಸ್ಟುವರ್ಟ್ರವರು ಹೇಳುವಂತೆ ಈಗಿನ ಮಾತು ಇನ್ನೂ ಹೆಚ್ಚಿನ ಪೂರ್ಣತೆಯ ಮಾತಾಗಿದೆ. ಕ್ರಿಸ್ತನ ಹೃದಯದಿಂದ ಹೊರಡುವ ಆಶೆಯನ್ನು ಅದು ಸೂಚಿಸುವಂತಾದರೂ ಅದಕ್ಕಿಂತಲೂ ಹೆಚ್ಚಿನದನ್ನು ಅದು ಹೇಳುವಂತಿದೆ. ಪ್ರಿಯರೇ, ವಿಶ್ವಾಸಿಗೆ ತನ್ನ ಕಡೆಗೆ ಕ್ರಿಸ್ತನಿಗಿರುವ ಆಶೆಯು ತಿಳಿದಿರುವ ಹಾಗೆ ಇರುತ್ತದೆ. ಸ್ಟುವರ್ಟರು ಅದನ್ನು ಹೀಗೆ ಹೇಳಿದ್ದಾರೆ, ಏನೆಂದರೆ, ನಿನ್ನ ಕಡೆಗಿನ ನನ್ನ ಯೋಚನೆಗಳನ್ನು ನಾನು ಬಲ್ಲೆನೆಂದು ಕರ್ತನು ಹೇಳುತ್ತಾನೆ. ಅವು ಹಿತದ ಯೋಚನೆಗಳೇ ಹೊರತು ಕೇಡಿನ ಯೋಚನೆಗಳಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರ ಕುರಿತು ಯೋಚಿಸುವ ಕರ್ತನು ಅವರನ್ನು ತಿಳಿದಿದ್ದಾನೆ. ಆದರೆ ಆ ರೀತಿ ಯೋಚನೆಗೊಳಗಾದವರು ಅಜ್ಞಾನಿಗಳು, ಸಂದೇಹಿಸುವವರು, ಇಲ್ಲವೇ ನಂಬದವರಾಗಿರುತ್ತಾರೆ. ಆದರೆ ನಮ್ಮ ಕಡೆಗೆ ದೇವರಿಗಿರುವ ಪ್ರೀತಿಯನ್ನು ನಾವು ತಿಳಿದಿದ್ದೇವೆ, ಅದನ್ನು ನಂಬುತ್ತೇವೆ ಎಂದು ಹೇಳುವ ಆತ್ಮಗಳು ಧನ್ಯರೇ. ನಾವು ಆತನಿಂದ ಆಶಿಸಲ್ಪಟ್ಟವರು. ಎಂಥ ಕೃಪೆ ನೋಡಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಆತನು ನಮ್ಮನ್ನು ಬಯಸುತ್ತಾ ಇದ್ದಾನೆ. ನಾವು ಆತನವರಾಗಿ ಜೀವಿಸಬೇಕೆಂಬುದಾಗಿಯೇ. ನಾವು ಹೇಗಿದ್ದೇವೆ? ನಮ್ಮ ಜೀವಿತ ಹೇಗಿದೆ? ದೇವರೊಂದಿಗಿದ್ದೇವೆಯೋ ಅಥವಾ ದೇವರನ್ನು ಬಿಟ್ಟು ಜೀವಿಸ್ತಾ ಇದ್ದೇವೆಯೋ? ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯ ಕೇಳಿದಂಥ ನಾವು ದೇವರ ಪ್ರೀತಿಯನ್ನು ಅರಿತವರಾಗಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ದೇವರ ಪ್ರೀತಿಯಿಂದ ತುಂಬಿದವರಾಗಿ ದೇವರ ಆತ್ಮನ ನಡೆಸುವಿಕೆಯೊಂದಿಗೆ ದಿನಾಲೂ ಆತನನ್ನು ಹಿಂಬಾಲಿಸೋಣ. ಇಂಥ ಜೀವಿತವನ್ನು ಜೀವಿಸುವುದಕ್ಕೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರು ವಾಗ್ದಾನ ಮಾಡಿದ್ದಾನೆ, ಆತನ ಬಳಿಗೆ ಬರುವವರನ್ನು ತಳ್ಳಿ ಬಿಡುವುದೇ ಇಲ್ಲವೆಂದು. ಕ್ರಿಸ್ತನೇ ದೇವರ ಬಳಿಗೆ ಹೋಗುವ ಮಾರ್ಗವಾಗಿದ್ದಾನೆ. ಕ್ರಿಸ್ತನ ಸಭೆಯ ಅಂಗಗಳಾದ ನಮ್ಮಲ್ಲಿ ಆತನು ಸಂತೋಷ ಪಡಲು ಬಯಸ್ತಾನೆ. ಸಭೆಯ ಮೇಲೆತ್ತುವಿಕೆಯ ಬಗ್ಗೆ ತಿಳಿದುಕೊಂಡ ನಾವು ದಿನಾಗಲೂ ಸಿದ್ಧರಾಗಿದ್ದುಕೊಂಡು ಕ್ರಿಸ್ತನ ಎರಡನೇ ಬರೋಣವನ್ನು ಎದುರು ನೋಡೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ಈ ಲೋಕದಲ್ಲಿ 2000 ವರ್ಷಕ್ಕಿಂತಲೂ ಹೆಚ್ಚಾಗಿ ದೇವಾ ನೀನು ರಕ್ಷಕನಾಗಿ ಜನಿಸಿದ್ದಿ. ಆದರೆ ಈಗ ಎರಡನೇ ಸಾರಿ ನ್ಯಾಯಾಧೀಶನಾಗಿ ಬರಲಿದ್ದಿ. ಅದಕ್ಕಾಗಿ ಸ್ತೋತ್ರ. ನಿನ್ನನ್ನು ಆರಾಧಿಸ್ತೇವೆ, ಕೊಂಡಾಡ್ತೇವೆ. ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಅವರು ಕೂಡ ಕ್ರಿಸ್ತನ ಆಗಮನಕ್ಕೆ ಸಿದ್ಧಪಡುವಂತೆ ಸಹಾಯ ಮಾಡು. ವಾಕ್ಯದಲ್ಲಿ ನೆಲೆಗೊಂಡು ಅನೇಕರಿಗೆ ನಿನ್ನ ಹೆಸರನ್ನು ಕುರಿತು ಪ್ರಖ್ಯಾತಿ ಪಡಿಸುವಂತೆ, ಸುವಾರ್ತೆಯನ್ನು ಸಾರುವಂತೆ ಸಹಾಯ ಮಾಡು. ಆಶೀರ್ವದಿಸು, ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ಇಂದು ನೀವೇನು ತಿಳಿದುಕೊಂಡಿದ್ದೀರಿ? ನಿಮ್ಮ ಅಭಿಪ್ರಾಯಗಳನ್ನು ಎದುರು ನೋಡುತ್ತಾ ಇದ್ದೇವೆ. ಈಗಲೇ ಕರೆ ಮಾಡಿರಿ. ದೇವರ ಆಶೀರ್ವಾದ ಹೊಂದಿಕೊಳ್ಳಿರಿ. ಮತ್ತೆ ನಾವು ಭೇಟಿಯಾಗೋಣ. ವಂದನೆಗಳು.